ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಹೋಮ್ ಮೇಡ್ ಹರ್ಬಲ್ ಶ್ಯಾಂಪೂನ ಹೇಗೆ ಮಾಡೋದು ಅಂತ ನೋಡೋಣ. ಈ ಹರ್ಬಲ್ ಶ್ಯಾಂಪೂ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಹೇರಲ್ಲಿ ಏನಿರುತ್ತಲ್ಲ ಅಂದರೆ ತಲೆ ಕೂದಲು ಏನಿನ ಸಮಸ್ಯೆನೂ ನಿವಾರಿಸ್ಕೋಬೋದು. ಯಾವುದೇ ಕೆಮಿಕಲ್ಸ್ ಇಲ್ದಲೇ ಇರೋದ್ರಿಂದ ಇದು ಸೇಫ್ ಕೂಡ ನಮ್ಮ ಹೇರ್ಗೆ. ಸೊ ಹೇಗೆ ಮಾಡೋದು ಈ ಹರ್ಬಲ್ ಶ್ಯಾಂಪೂ ಅಂತ ನೋಡೋಣವಾ ಫ್ರೆಂಡ್ಸ್. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಶನ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ರೆಮಿಡೀಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾಕೆಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಇನ್ನು ಒಳ್ಳೊಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ ಫ್ರೆಂಡ್ಸ್. ಈ ಹರ್ಬಲ್ ಶ್ಯಾಂಪೂ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಸೀಗೆ ಪುಡಿ ಅಥವಾ ಶಿಕಾಕಾಯಿ ಪುಡಿ ಅಂತ ಹೇಳ್ತಾರಲ್ಲ, ಇದು ನಿಮಗೆ ಸಿಗುತ್ತೆ ಅಂಗಡಿಯಲ್ಲಿ ಅಥವಾ ನ್ಯಾಚುರಲ್ ಆಗಿ ನಿಮಗೆ ಸಿಕ್ಕಿ ಪೌಡರ್ ಮಾಡಿಸ್ಕೋತೀರಾ ಅಂದರೆ ಅದನ್ನು ಒಳ್ಳೆಯದೇ. ಏನಕ್ಕೆ ನಾವು ಶಿಕಾಕಾಯಿನ ಯೂಸ್ ಮಾಡ್ತಿದ್ದೀವಿ ಅಂದರೆ ಫ್ರೆಂಡ್ಸ್, ಸೀಗೆಕಾಯಿ ಪುಡಿ ಬಂದುಬಿಟ್ಟು ನಮ್ಮ ಕೂದಲಿಗೆ ಶೈನ್ ಮತ್ತು ಸಾಫ್ಟ್ನೆಸ್ ಕೊಡೋದ್ರ ಜೊತೆಗೆ ತಲೆ ಕೂದಲಲ್ಲಿ ಏನಾದರೂ ಏನಿದ್ರೆ ತೆಗೆದಾಕಿ ಡ್ಯಾಂಡ್ರಫ್ನೂ ತೆಗೆದಾಕಿ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಫಸ್ಟ್ ಇಂಗ್ರೀಡಿಯೆಂಟ್. ಇದಾದಮೇಲೆ ನಮಗೆ ಬೇಕಾಗಿರೋ ಸೆಕೆಂಡ್ ಇಂಗ್ರೀಡಿಯೆಂಟ್ ಅಂದರೆ ಆಮ್ಲ ಪೌಡರ್. ಫ್ರೆಂಡ್ಸ್, ಆಮ್ಲ ಪೌಡರ್ ಬಂದುಬಿಟ್ಟು ನಮ್ಮ ಸ್ಕ್ಯಾಲ್ಪ್ನ ಕಂಡೀಷನ್ ಮಾಡಿ ಕೂದಲು ಉದ್ದ ಬೆಳೆಯೋದ್ರ ಜೊತೆಗೆ ನಮ್ಮ ಗ್ರೇ ಹೇರ್ಸ್ ಅಂದರೆ ಬಿಳಿ ಕೂದಲನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ಆಮ್ಲ ಪೌಡರ್ ತೊಗೋತಾ ಇದ್ದೀವಿ. ಇದು ಆದಮೇಲೆ ನಮಗೆ ಬೇಕಾಗಿರೋ ಮೂರನೇ ಇಂಗ್ರೀಡಿಯೆಂಟ್ ಅಂದರೆ ಆಲ್ಸಿ ಸೀಡ್ಸ್ ಅಥವಾ ಕನ್ನಡದಲ್ಲಿ ಅಗಸೆ ಬೀಜ ಅಂತ ಅಂತಾರೆ. ಇದನ್ನು ತೊಗೋತಾ ಇದ್ದೀವಿ. ಯಾಕೆ ಅಂದರೆ ಫ್ರೆಂಡ್ಸ್, ಈ ಅಗಸೆ ಬೀಜ ನಮ್ಮ ಕೂದಲಿನ ಸ್ಪ್ಲಿಟ್ ಎಂಡ್ಸ್ನ ಕಡಿಮೆ ಮಾಡಿ ಕ್ಯೂಟಿಕಲ್ನ ಸೀಲ್ ಮಾಡುತ್ತೆ. ಹಾಗೆ ನಿಮ್ಮ ಹೇರಲ್ಲಿ ಏನೇ ಫ್ರಿಜ್ ಇದ್ರೂ ಕಿತ್ತಾಗುತ್ತೆ. ಮತ್ತು ಈ ಶ್ಯಾಂಪು ಆ ಥರ ತಿಕ್ಕ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಈ ಆಲ್ಸಿ ಸೀಡ್ಸ್ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇದಾದಮೇಲೆ ನಮಗೆ ಬೇಕಾಗಿರೋ ಫೋರ್ತ್ ಇಂಗ್ರೀಡಿಯೆಂಟ್ ಅಂದರೆ ಅಂಟ್ವಾಳ್ಕಾಯಿ ಅಥವಾ ಸೋಪ್ ನಟ್ ಅಂತ ಕರೀತಾರೆ. ಫ್ರೆಂಡ್ಸ್, ಈ ಅಂಟ್ವಾಳ್ಕಾಯಲ್ಲಿ ಇನ್ಸೆಕ್ಟಿಡಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ನಮ್ಮ ಹೇನನ್ನು ಅಂದರೆ ತಲೆ ಕೂದಲಲ್ಲಿ ಏನಾದರೂ ಏನಿದ್ರೆ ಅದನ್ನು ಸಾಯಿಸೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನೊರೆ ಬರೋದಕ್ಕೆ ಈ ಅಂಟ್ವಾಳ್ಕಾಯಿ ಹೆಲ್ಪ್ ಮಾಡುತ್ತೆ. ಇದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ ತೆಗೆಯುತ್ತೆ, ಫ್ರಿಜ್ ಹೇರ್ ತೆಗೆಯುತ್ತೆ. ಹಾಗೆಯೇ ಏನೇ ನಿಮ್ಮ ಕೂದಲಲ್ಲಿ ಸಮಸ್ಯೆ ಇದ್ದರೂ ಇದು ತೆಗೆದಾಕತ್ತೆ. ಬಟ್ ಫ್ರೆಂಡ್ಸ್, ನಾವು ಈ ಅಂಟ್ವಾಳ್ಕಾಯಲ್ಲಿರೋ ಒಳಗಡೆ ಬೀಜನ ಫಸ್ಟು ಹೀಗೆ ತೆಕ್ಕೋಬೇಕಾಗತ್ತೆ. ನೀವು ಇದನ್ನು ಒಡೆದ್ಬಿಟ್ಟು ಚೂರು ಮಾಡಿ ತೆಕ್ಕೊಂಡು ಇದನ್ನು ಕಂಪ್ಲೀಟಾಗಿ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ. ನಮಗೆ ಎಲ್ಲನೂ ಪೌಡರ್ ರೀತಿಯಲ್ಲಿ ಬೇಕಾಗುತ್ತೆ. ಹಾಗಾಗಿ ಅಂಟ್ವಾಳ್ಕಾಯಿ ಮತ್ತು ಅಗಸೆ ಬೀಜನೂ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟು ನಾನು ಇದು ಒಳಗಡೆ ಇರೋ ಸೀಡನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಫೈನ್ ಪೌಡರ್ ಆಗಿರಬೇಕು ಅಂತ. ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಫೈನ್ ಪೌಡರ್ ಹಾಕ್ಕೋಬೇಕು. ಸೊ ನಮ್ಗೆ ಈ 4 ಇಂಗ್ರೀಡಿಯೆಂಟ್ಸನ್ನು ಪೌಡರ್ ಫಾರ್ಮಿಗೆ ಬೇಕು. ನಾವು ಇದಾದ ಮೇಲೆ ಒಂದು ದೊಡ್ಡ ಕಂಟೇನರಲ್ಲಿ ನೀವು ಕುಕ್ಕರನ್ನು ತೊಗೋಬೋದು, ಇಲ್ಲ ನಿಮ್ಮ ಹತ್ರ ದೊಡ್ಡದು ಯಾವುದಾದ್ರೂ ಕಂಟೇನರ್ ಇದ್ರೆ ತೊಗೊಂಡು ನಾನು ಇಲ್ಲಿ 2.5 ಲೀಟರ್ ನೀರು ಹಾಕೋತಾ ಇದ್ದೀನಿ. ಅಂದರೆ 2.5 ಲೀಟರ್ ನೀರನ್ನ ಇದಕ್ಕೆ ಬಗಸ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಕುದೀತಾ ಕಡಿಮೆ ಆಗುತ್ತೆ. ಹಾಗಾಗಿ ಫಸ್ಟು ಇಲ್ಲಿ ನಾವು 2.5 ಲೀಟರ್ನ ನೀರು ತೊಗೋಬೇಕು. ಸೊ 2.5 ಲೀಟರ್ ನೀರು ಬಗ್ಗಿಸ್ಕೊಂಡು ಆದಮೇಲೆ ಫಸ್ಟ್ ನಾನು ಇದಕ್ಕೆ ಸೀಗೆಕಾಯಿ ಪುಡಿ ಮತ್ತು ಆಮ್ಲ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಇಡ್ತೀನಿ ಫ್ರೆಂಡ್ಸ್. ಸೊ ಫಸ್ಟು ಸೀಗೆ ಪುಡಿ ಹಾಕಾಯಿತು. ಇದಾದಮೇಲೆ ಒಂದು ಸತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಯಾಕಂದರೆ ಅದು ಮೇಲ್ಮೇಲೆ ಕೂತಿದೆ, ಒಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡಲಿ. ಇದಾದಮೇಲೆ ಇದಕ್ಕೆ ಆಮ್ಲ ಪೌಡರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಕುದಿಯೋಕ್ಕಿಡೋಣ. ಈ ಟೈಮಲ್ಲೇ ನೀವು ಬೇಕಾದರೆ ಅಂಟ್ವಾಳ್ಕಾಯಿನ ಹಾಕ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಕುದ್ದಾದ್ಮೇಲೂ ನೀವು ಅಂಟ್ವಾಳ್ಕಾಯಿನ ಹಾಕ್ಬಿಟ್ಟು ಕುದಿಸೋಕ್ಕೆ ಇಡಬೇಕು.
ಸೊ ಫ್ರೆಂಡ್ಸ್, ನಾನು ಈಗ ಅಂಟ್ವಾಳ್ಕಾಯಿ, ಶಿಕೆಕಾಯಿ, ಆಮ್ಲ ಪೌಡರ್ ಎಲ್ಲ ಹಾಕಿ ಕುದ್ದಾದ ಮೇಲೆ ಒಂದು ಅರ್ಧ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜನ ಕೂಡ ಪೌಡರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಆಗ ಅದು ಶ್ಯಾಂಪು ಕನ್ಸಿಸ್ಟೆನ್ಸಿ ಬರುತ್ತೆ, ಅದು ಥಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಸೊ ಇದನ್ನು ಹಾಕ್ಬಿಟ್ಟು ಬೇಕಾದರೆ ನೀವು ಎಕ್ಸ್ಟ್ರಾ ನೀರು ಹಾಕೋಬೋದು, ಇಲ್ಲ ಅಂದರೆ ಅಷ್ಟಕ್ಕೇ ಚೆನ್ನಾಗಿ ನೀವು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಇದೊಂದು 1/2 hour to 45 minutes ಕುದಿಬೇಕಾಗುತ್ತೆ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸಿ. ಆ ಥಿಕ್ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಇದನ್ನು ಗ್ಯಾಸಿಂದ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂಲಾಗಕ್ಕೆ ಬಿಡಬೇಕು. ನೋಡಿ, ಈಗ ಇದು ಥಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾನು ಆಫ್ ಮಾಡಿಬಿಟ್ಟು ಗ್ಯಾಸ್ನ ಇದನ್ನು ಕೂಲಾಗಕ್ಕೆ ಬಿಡ್ತೀನಿ. ಅದಾದಮೇಲೆ ನಾವು ಇದನ್ನು ಸೋಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದೊಂದು ಲಾಂಗ್ ಪ್ರೊಸೀಜರ್, ಬಟ್ ಇದು ನಿಮ್ಮ ಹೇರ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಮಕ್ಕಳಿಂದಾನೇ ನಾವು ಇದನ್ನು ಯೂಸ್ ಮಾಡ್ತಾ ಬಂದರೆ ಅವ್ರ ಕೂದಲು ಡ್ಯಾಮೇಜ್ ಆಗಲ್ಲ. ಈ ಶ್ಯಾಂಪೂ ಅಲ್ಲಿ ಸಲ್ಫೇಟ್ಸ್ ಅಂತ ತುಂಬ ಕೆಮಿಕಲ್ ಅಂಶ ಇರೋದ್ರಿಂದ ನಮ್ಮ ಕೂದಲೆಲ್ಲ ಉದ್ರೋ ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆ, ಸ್ಪ್ಲಿಟ್ಸ್ ಆ್ಯಂಡ್ ಫ್ರೀಸ್ ಹೇರ್ ಎಲ್ಲ ಆಗೋಗ್ಬಿಡುತ್ತೆ. ಬಟ್ ಇದನ್ನು ನಾವು ಹರ್ಬಲ್ ಶ್ಯಾಂಪು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈಗ ನೋಡಿ, ಈ ಥರ ನಾನು ಸೋಸೋ ಜರಡಿಗೆ ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೋತೀನಿ. ಸೊ ಅದು ಏನೇನು ರೆಸಿಡ್ಯೂ ಇದೆಯೋ ಅದೆಲ್ಲ ಹೋಗ್ಬಿಡುತ್ತೆ, ನಮಗೆ ಒಂದು ಫೈನ್ ಶ್ಯಾಂಪು ಸಿಗುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಜರಡಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡಿಕೊಂಡು ನೀವು ನಾರ್ಮಲ್ ಶ್ಯಾಂಪು ಬಾಟ್ಲಲ್ಲಿ ಸ್ಟೋರ್ ಮಾಡ್ಬೋದು. ಗ್ಲಾಸ್ ಬಾಟ್ಲಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ನೀವು ನಾರ್ಮಲ್ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಸ್ಟೋರ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ನಾನು ಸೋಸ್ಕೊಂಡು ಆದಮೇಲೆ ನೋಡಿ ಫ್ರೆಂಡ್ಸ್, ನಾನು ಅರ್ಧ ಸ್ಪೂನು ಇಲ್ಲ 1/4 ಸ್ಪೂನು ಬಿಸಿ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಈಗ ತೋರಿಸ್ತಿದ್ದೀನಿ ಎಷ್ಟು ನೊರೆ ಬರುತ್ತೆ ಅಂತ. ಜಸ್ಟ್ ನಾನಿಲ್ಲಿ ಯೂಸ್ ಮಾಡಿರೋದು ಅರ್ಧ ಟೀ ಸ್ಪೂನ್ ಮಾತ್ರ, ಅದಕ್ಕೇ ಎಷ್ಟು ನೊರೆ ಶಾಂಪೂ ಬರುತ್ತೆ. ನಿಮಗೆ ವೇಸ್ಟೂ ಆಗಲ್ಲ, ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಎಸ್ ಫ್ರೆಂಡ್ಸ್, ಇದಾದಮೇಲೆ ನೋಡಿ ಎಷ್ಟು ನೊರೆ ಬಂದಿದೆ, ನೋಡಿ ಸಖತ್ ನೊರೆ ಬಂದಿದೆ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೊತ್ತಲ್ಲ, ಈಗಲೇ ಕೆಳಗಡೆ ಕಾಣಿಸ್ತಾರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್.